ವೈದ್ಯ ಸಂಗನ ಆಶ್ರಮದ ಈ ಬಸವಾಶ್ರಮದ ಪುಣ್ಯ ಪರಿಸರದಲ್ಲಿ ನಡೆದಿರುವಂತಹ ಶರಣರ ಸ್ಮರಣೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾದ ಎಲ್ಲ ಪೂಜ್ಯರಲ್ಲಿ, ಮಾತಾಜಿಯವರಲ್ಲಿ ಹಾಗೂ ಗಣ್ಯರಲ್ಲಿ, ತಮ್ಮೆಲ್ಲರಲ್ಲಿ, ಮುಗ್ಧ ಮಕ್ಕಳಾದ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿನಿಯರಲ್ಲಿ ಶರಣಾರ್ಥಿಗಳು. ಒಂದು 1000 ತನಕ ಮಗ್ಗಿ ಅಂತಾಳ ಅಂತ ಕೇಳಿ ನನಗೆ ಗಾಬರಿಯಾಗಿ ಹೋಯ್ತು. ಯಾಕಂದ್ರೆ ನಮಗ್ ಗೊತ್ತಿರೋ ಮಗ್ಗಿ 1 ರಿಂದ 30 ಅಷ್ಟ. ಇಲ್ಲಿದ್ದವ್ರಿಗೆಲ್ಲರೂ ಕಲ್ತಿದ್ದು ಎಷ್ಟಪ್ಪ ಅಂದ್ರೆ 1 ರಿಂದ 30 ಕಲ್ತವ್ರು ನಾವು. ಆ 1 ರಿಂದ 30 ಕಲಿಬೇಕಾದ್ರೆ ತಳಗಿಂದ ಮೇಲೆ ಹಾಕಿತ್ತು, ಮೇಲಿಂದ ತಳಗ ಹಾಕಿತ್ತು. ನಿಮ್ಗೆಲ್ಲ ಗೊತ್ತದು. ನಾವೇನೋ ಒಂದು ಮಾಸ್ತರ್ಗೆ ಪಾಲಿಸಿ ಮಾಡ್ಬೇಕಂತೇಳಿ ಎಲ್ಲಿ ತನಕ ಬರ್ತಾವ ನಿಮ್ಗೆ ಮಗ್ಗಿ ಅಂದ್ಕೊಳ್ಳಿ 20 ತನಕ ಅಂತಿದ್ವಿ. 19 ಹೇಳಿ ನೋಡೋಣ ಅಂದ್ಬಿಡ್ತಿದ್ವಿ. ಅವ ಮಾಸ್ತರ್ ಲಗನ ಹೊಡೆದ್ ಬಿಡ್ತಿದ್ವಿ ಅಲ್ಲಿ ನಾವು. 10 ಮಗ್ಗಿ, 20 ಮಗ್ಗಿ, 30 ಮಗ್ಗಿ ಅಷ್ಟ ನಮಗ್ ಕಟ್ಟ ಬರ್ತಿದ್ವು. ಉಳಿದ ಮಗ್ಗಿನ ಬರ್ತಿದ್ದಿಲ್ಲ. ಅಂತಹದ್ರೊಳಗೆ ಈಕಿ ಎಷ್ಟ್ರಿವು 1000 ಮಗ್ಗಿ ತನಕನೂ ಹೇಳ್ತಾಳಂತಂದ್ ಕೂಡ ನಾನು ಮಾಸ್ತರ್ನ ಪ್ಲಾನ್ ಮಾಡಿ ಫೇಲ್ ಆದ್. ನಾನು 999 ಹೇಳಿ ನೋಡೋಣ ಅಂತಂದು ಆಕೆ ಪಾಸ್ ಆದ್ಲು, ನಾನ ಫೇಲ್ ಆದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. 500 ವಚನಗಳು ಇನ್ನೊಂದು ಪ್ರತಿಭೆ. 500 ವಚನಗಳನ್ನ ಕಂಠಪಾಠ ಮಾಡಿ ಈಗಾಗಲೇ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಾಳೆ. ಸಾಣದಲ್ಲ 500 ವಚನಗಳನ್ನ ಕಂಠಪಾಠ ಮಾಡೋದು. 500 ವಚನಗಳನ್ನ ನೆನಪಿನಾಗ ಇಟ್ಕೊಳ್ಳೋದೈತಲ್ಲ, ಅದು ಬಹಳ ಅಸಾಧ್ಯವಾದ ಕೆಲಸ. ಶೃಂಗೇರಿ ಮಠದಿಂದ ಭಗವದ್ಗೀತೆಯನ್ನ ಯಾರು ಪೂರ್ಣ ಕಂಠಪಾಠ ಮಾಡ್ತಾರ ಅವರಿಗೆ 25,000 ರೂಪಾಯಿ ಬಹುಮಾನ ಕೊಡ್ತಾರೆ. 1 ರಿಂದ 700 ತನಕ ಹೇಳಿದವ್ರಿಗೆ 25,000 ರೂಪಾಯಿ ಬಹುಮಾನ ಕೊಡ್ತಾರ. 700 ರಿಂದ 1 ತನಕ ಹೇಳ್ಕೊಂತ ಬಂದವ್ರಿಗೆ 50,000 ರೂಪಾಯಿ ಕೊಡ್ತಾರೆ. ಭಗವದ್ಗೀತೆ ಒಟ್ಟು 700 ಶ್ಲೋಕಗಳು. ಭಗವದ್ಗೀತಾದೊಳಗೆ ಇರೋ ಶ್ಲೋಕಗಳು ಎಷ್ಟು? 700 ಶ್ಲೋಕಗಳು. ಬೆಂಗಳೂರೊಳಗೆ ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾಲಯ ಅಂತ ಐತಿ, ಜಿಗಣಿ ಒಳಗೆ. ಒಂದು ಸಾರಿ ಒಡಿಸ್ಸಾದಿಂದ ಒಂದು ಹುಡುಗಿ ಬಂದಿತ್ತು. ಅವಳು ಭಗವದ್ಗೀತೆಯ ಶ್ಲೋಕವನ್ನ ನೀವು ಎಲ್ಲರ ಕೇಳ್ರಿ, ನಾನು ಅದನ್ನ ಒಪ್ಪಿಸ್ತೀನಿ ಅಂತ ಹೇಳಿದ್ಲು. ಅದರೊಳಗ ನನಗೂ ಒಂದು ಅಧ್ಯಾಯವನ್ನ ಟೆಸ್ಟಿಗೆ ಕುಂದಿರಿಸಿಕೊಟ್ಟಿದ್ರು. ಒಟ್ಟು 18 ಜನ ನಾವು ಕುಂತ್ಕೊಂಡಿದ್ವಿ, ಅದ್ರಾಗ ನಾನು ಒಬ್ಬ ಇದ್ದೆ. ಒಂದು ಅಧ್ಯಾಯವನ್ನ ನನಗೆ ಕೊಟ್ಟಿದ್ರು. ಆಶ್ಚರ್ಯ ಅಂತಂದ್ರೆ ನಾನು ಅವಳಿಗೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅಧ್ಯಾಯವನ್ನ ಹೇಳಿ ಒಂದು ಒಳಗಿನ ಶಬ್ದ ಹೇಳ್ತಿದ್ದೆ ನೋಡೋಣ ಅಂತ ಹೇಳಿ. ಶ್ಲೋಕದ ಮೊದಲನೇ ಶಬ್ದ, ಶ್ಲೋಕದ 2ನೇ ಸಾಲಿನ ಮೊದಲನೇ ಶಬ್ದ ಅಲ್ಲ, 2 ಸಾಲಿನ ಭಗವದ್ಗೀತಾ ಶ್ಲೋಕವು. ಆ 2 ಸಾಲಿನ ಶ್ಲೋಕಗಳಲ್ಲಿ ಮೊದಲನೇ ಶಬ್ದ ಹೇಳ್ಬಿಟ್ರೆ ಗೊತ್ತಾಗತ್ತೆ ಅಂತ ಹೇಳಿ, 2ನೇ ಶಬ್ದ ತಳಗಿಂದ ಹೇಳ್ಬಿಟ್ರೆ ಗೊತ್ತಾಗತ್ತ ಅಂತ ಹೇಳಿ ನಡುವಿಂದ ಒಂದು ಶಬ್ದ ಹೇಳ್ತಿದ್ದೆ. ಯಾವುದೇ ಶಬ್ದ ಹೇಳಿದ್ರು ಆ ಶ್ಲೋಕನ ಕಂಟಿನ್ಯೂ ಮಾಡ್ತಿತ್ತ ಆ ಹುಡುಗಿ. ನನಗೆ ಬಹಳ ರೋಮಾಂಚನ ಆಗಿತ್ತು. ಅವಳು 3ನೇತ್ತ ಇದ್ದಾಗ 1 ರಿಂದ 700 ತನಕ ಭಗವದ್ಗೀತಾ ಶ್ಲೋಕ ಕಂಠಪಾಠ ಮಾಡಿ ಒಪ್ಪಿಸಿದ್ದು. 3ನೇತ್ತಿದ್ದಾಗ. 8ನೇತ್ತಿದ್ದಾಗ ಆ ಕಡೆ 700 ರಿಂದ ಈ ಕಡೆ 1 ತನಕನೂ ಒಪ್ಸಾಕ್ ಹಾಕಿ ತಯಾರಾಗಿದ್ದು. ಅದು ಬಹಳ ಆಶ್ಚರ್ಯ ಅಂತ ಅನ್ಕೊಂಡಿದ್ದೆ ನಾನು. ಅದಕ್ಕಿಂತ ಇದು ಬಹಳ ಆಶ್ಚರ್ಯ ಯಾಕಂತಂದ್ರೆ ಅದು 2 ಸಾಲಿಂದು, ಇದು 20 ಸಾಲು, 10 ಸಾಲಿನ ಒಂದೊಂದು ವಚನಗಳನ್ನ 500 ಕಲ್ತಾಳಪ್ಪ ಅಂತಂದ್ರೆ ಈಗ ಆಕೆಗಿಂತ ಆ ಒಡಿಸ್ಸಾದ ಹುಡುಗಿಗಿಂತ ಈಕೆ ಹೆಚ್ಚಿನ ಆಕೆ ಎನ್ನುವಂತಹದ್ದು ನಮ್ಮ ಭಾವನೆ. ಇಂತಹ ಪ್ರತಿಭೆಗಳನ್ನ ಗುರುತಿಸಿದ ಶರಣ ಸಾಹಿತ್ಯ ಪರಿಷತ್ತನ್ನ ನಾವು ಅಭಿನಂದಿಸ್ತೇವೆ. ಎಲ್ಲವನ್ನರಿದು ಫಲವೇನು, ಮುಂದಿಂದೇನು ಅಷ್ಟ ಗೊತ್ತು ನನಗೆ. ಸಾವ ವಿದ್ಯೆಯನ್ನು ಅರಿಯಲಾಗದು. ಇಷ್ಟು ಸಾಕು ಇವತ್ತು ನಾ ಮಾತಾಡಕ್ಕೆ.